ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಕೆಲವೇ ಕ್ಷಣಗಳಲ್ಲಿ ಅಪರ್ಣಾ ಅವರ ಅಂತ್ಯಕ್ರಿಯೆ ಜರುಗಲಿದೆ. ಈಗ ಇಹದ ಯಾತ್ರೆಯನ್ನು ಮುಗಿಸಿ ನಿರೂಪಕಿ ನಟಿ ಅಪರ್ಣಾ ಜೀವ ತ್ಯಜಿಸಿದ್ದಾರೆ ಅಂತಂದರೆ ನಂಬೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬನಶಂಕರಿಯ ಚಿತಾಗಾರದ ಒಳಗೆ ಪಾರ್ಥಿವ ಶರೀರವನ್ನು ಕೊಂಡೊಯ್ದಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಅಪರ್ಣಾ ಪಂಚಭೂತಗಳಲ್ಲಿ ಲೀನವಾಗ್ತಾರೆ. ಅಂತ್ಯ ಸಂಸ್ಕಾರದ ಅಂತಿಮ ವಿಧಿವಿಧಾನ ನಡೀತಾ ಇದೆ. ಅದು ಎಲೆಕ್ಟ್ರಿಕ್ ಚಿತಾಗಾರ, ಅದು ಅಲ್ಲಿ ಒಳಗಡೆ ತಗೊಂಡು ಹೋಗಿದ್ದಾರೆ. ಕುಟುಂಬಸ್ಥರು ಕೊನೆಯ ಸಂಸ್ಕಾರಗಳನ್ನು ಮಾಡ್ತಾ ಇದ್ದಾರೆ. ಅಂತಿಮ ನಮನಗಳನ್ನು ಸಲ್ಲಿಸ್ತಾ ಇದ್ದಾರೆ. ಆಪ್ತೇಷ್ಟರು, ಕುಟುಂಬಸ್ಥರು ಎಲ್ಲರೂ ಕೂಡ. ಕರುನಾಡಿನ ಮನೆ ಮಗಳು ತಮ್ಮ ಕನ್ನಡದ ಮುಖಾಂತರ, ತಮ್ಮ ನಿರೂಪಣೆಯ ಮುಖಾಂತರ, ಸೊಗಸಾದ ನಟನೆಯ ಮುಖಾಂತರ, ಅದಕ್ಕಿಂತಲೂ ಸಿಹಿಯಾದ ವ್ಯಕ್ತಿತ್ವದ ಮುಖಾಂತರ ಕನ್ನಡಿಗರ ಜನಮನ ಗೆದ್ದ ನಿರೂಪಕಿ ನಟಿ ಅಪರ್ಣಾ ಇನ್ನು ಅವರ ನೆನಪುಗಳ ಮೂಲಕ ಚಿರಸ್ಥಾಯಿಯಾಗಿ ಕನ್ನಡಿಗರ ಮನದಲ್ಲಿ ಯಾವತ್ತಿಗೂ ಕೂಡ ಉಳಿಯಲಿದ್ದಾರೆ. ನಿರೂಪಣೆ ಅಂದರೆ ಹೀಗಿರಬೇಕು, ಕನ್ನಡ ಅಂದರೆ ಹೀಗಿರಬೇಕು ಅಂತ ಕನ್ನಡಿಗರು ನೆನಪಿಸಿಕೊಳ್ಳುವ ರೀತಿನಲ್ಲಿ ಬದುಕಿದ್ರು. ಅವರು ಕನ್ನಡವನ್ನು ಜೀವಿಸಿದರು, ಕನ್ನಡವನ್ನು ಉಸಿರಾಡಿದರು. ಅಪರ್ಣಾ ಅಷ್ಟು ಚೆನ್ನಾಗಿ ಬದುಕಿದರು. ಅವರ ಸ್ನೇಹಿತರು, ಹಿತೈಷಿಗಳು ಅವ್ರನ್ನ ನೆನಪಿಸಿಕೊಳ್ಳೋದೇನೆ ಅವರ ಪ್ರೀತಿಗಾಗಿ, ಜೈವಪರತೆಗಾಗಿ, ಸ್ನೇಹಪರತೆಗಾಗಿ. ಎಷ್ಟು ಚೆನ್ನಾಗಿ ಬದುಕ್ತಾ ಇದ್ರು, ಎಷ್ಟು ಹಂಬಲ್ಲಾಗಿದ್ದರು ಅವರು. ಕಡೆ ತನಕ ಅವ್ರಿಗೆ ಯಾವ ಜಂಭ ಆಗಲಿ, ನನಗೆ ಇಷ್ಟೊಂದು ಪ್ರಸಿದ್ಧಿ ಬಂದಿದೆ, ಕೀರ್ತಿ ಬಂದಿದೆ, ಈ ಭಾವನೆಗಳಾಗಲಿ ಅದು ಯಾವುದೂ ಇರಲಿಲ್ಲ. ಬಹಳ ಬಹಳ ಸಹಜವಾಗಿ, ಬಹಳ ಸರಳವಾಗಿ ಎಲ್ಲರೊಂದಿಗೆ ನಗ್ನಗ್ತಾ ಅಪರ್ಣಾ ಇರ್ತಾ ಇದ್ದರು. ಯಾವುದೇ ಒಂದು ಮೌಲ್ಯಯುತವಾದ ಕೆಲಸ ಕಾರ್ಯ ಇದ್ದರೆ ತಾನು ಮುಂದೆ ಅಂತ ಬರ್ತಾಯಿದ್ರು. ಯಾವುದೇ ಒಂದು ಕಾರ್ಯಕ್ರಮ ಅದು ಕನ್ನಡಕ್ಕೆ ಒಂದಷ್ಟು ಮೌಲ್ಯವನ್ನು ತಂದುಕೊಡುವಂಥ ಯಾವುದೇ ಕಾರ್ಯಕ್ರಮ ಇರಲಿ, ಅಲ್ಲಿ ಅಪರ್ಣಾ ಇದ್ದರು ಅಂತಂದರೆ ಆ ಇಡೀ ಕಾರ್ಯಕ್ರಮದ ಕಳೆ ಇನ್ನಷ್ಟು ಹೆಚ್ಚಾಗ್ತಾ ಇತ್ತು. ಆ ಇಡೀ ಕಾರ್ಯಕ್ರಮದ ಸೊಗಸೇ ಬೇರೆ ಅನ್ನೋ ಒಂದು ರೀತಿಯಲ್ಲಿ ಆ ಕಾರ್ಯಕ್ರಮ ಮೂಡಿ ಬರ್ತಾ ಇತ್ತು. ಅದು ಅಪರ್ಣಾ ಅವರ ತಾಕತ್ತಾಗಿತ್ತು. ಕೇವಲ ನಿರೂಪಣೆ ಮಾತ್ರ ಅಲ್ಲ, ನಟನೆ, ಸಂಗೀತ, ಸಾಹಿತ್ಯಾಸಕ್ತಿ, ಬರಹ, ಹೀಗೆ ಹಲವು ಆಯಾಮಗಳಲ್ಲಿ ಬದುಕಿಗೆ ಅಪರ್ಣಾ ತೆರೆದುಕೊಂಡರು. ಯಾರೂ ಊಹಿಸದ, ಯಾರೂ ನಿರೀಕ್ಷಿಸಿರದ ರೀತಿಯಲ್ಲಿ ಜೀವನವನ್ನು ಕೊನೆಗಾಣಿಸಿ ದೇಹ ತ್ಯಜಿಸಿ ಹೊರಟು ಹೋಗ್ತಾ ಇದ್ದಾರೆ. ಬನಶಂಕರಿಯ ಚಿತಾಗಾರಕ್ಕೆ ಅಪರ್ಣಾ ಅವರ ಪಾರ್ಥಿವ ಶರೀರವನ್ನು ತರಲಾಗಿದೆ. ನೂರಾರು ಜನ ಕಲಾವಿದರುಗಳು, ಸಾಹಿತಿಗಳು, ಬರಹಗಾರರು, ಅಪರ್ಣಾ ಕುಟುಂಬದ ಆಪ್ತರು, ಬಂಧುಗಳು, ಅಪರ್ಣಾ ಸ್ನೇಹಿತರು, ನಿರೂಪಣಾ ಕ್ಷೇತ್ರದಲ್ಲಿರ್ತಕ್ಕಂಥವ್ರು ಇವರೆಲ್ಲರೂ ಕೂಡ ಅಲ್ಲಿ ಆಗಮಿಸಿರೋದನ್ನು ಗಮನಿಸಬಹುದು. ಅವರ ಪತಿ ವಸ್ತಾರೆ ಅವರು ಕೂಡ ಇದ್ದಾರೆ. ಬದುಕಿನ
ಒಂದೊಂದು ಕ್ಷಣವನ್ನು ಬಹಳ ಬಹಳ ಅರ್ಥಪೂರ್ಣವಾಗಿ ಬದುಕಿದಂತಹವರು ಅಪರ್ಣ. ಆಡಿದ ಒಂದೊಂದು ಮಾತು ಅದು ಎಷ್ಟು ಅರ್ಥಪೂರ್ಣವಾಗಿ ಮೂಡಿ ಬಂತು ಅಂತಂದರೆ, ಮಾಡಿದ ಕೆಲಸ ಅದೊಂದು ಕೆಲಸ ಅಂತ ಆದರೂ ಕೂಡ ನಿರೂಪಣೆ ಅನ್ನೋದು ಅದನ್ನು ಇಷ್ಟು ಸೊಗಸಾಗಿ ಮಾಡಬಹುದೇ ಅನ್ನುವಷ್ಟು ಸೊಗಸಾಗಿ ಮಾಡಿದ್ರು. ಭಾಷೆಯನ್ನು ಅದರ ಎಲ್ಲ ಮಗ್ಗುಲುಗಳನ್ನು ಜನಮನದೆದುರು ತೆರೆದಿಟ್ಟರು. ಅತ್ಯಂತ ಸ್ನೇಹಮಯವಾಗಿ ಪ್ರೀತಿಯಿಂದ ಬದುಕಿದ್ರು. ಅಂಥ ಅಪರ್ಣ ಅವರನ್ನು ಕಳ್ಕೊಂಡು ಇವತ್ತು ಕನ್ನಡ ನಾಡು ನುಡಿ ಎರಡೂ ಕೂಡ ಬಡವಾಗಿದೆ. ಅಂಥ ಇನ್ನೊಂದು ಹೆಸರು ಹೇಳೋದಕ್ಕೆ ನಮಗೆ ಕಷ್ಟ ಅನ್ನುವಷ್ಟರ ಮಟ್ಟಿಗೆ ಸೊಗಸಾಗಿ ಕನ್ನಡವನ್ನು ದುಡಿಸಿಕೊಂಡವರು ಅಪರ್ಣ. ಇನ್ನೊಂದು ಅಪರ್ಣ ಇಲ್ಲ ನಮ್ಮ ನಡುವೆ ಇವತ್ತು. ನಾವು ಇನ್ನೊಂದು ಹೆಸರು ಹೇಳ್ತೀವಪ್ಪ, ಅದು ನಿರೂಪಣಾ ಕ್ಷೇತ್ರ ಇರ್ಬೋದು, ಮತ್ತೊಂದು ಕ್ಷೇತ್ರ ಇರ್ಬೋದು. ಕನ್ನಡವನ್ನು ಇಷ್ಟು ಚೆನ್ನಾಗಿ ಬಳಸಿದವರು ಅಂತ ಹೇಳೋದಾದರೆ ಬಹಳ ಕಡಿಮೆ ಅಂತ ಹೇಳಬೇಕು. ಅಷ್ಟರ ಮಟ್ಟಿಗೆ ಅಷ್ಟು ಸೊಗಸಾಗಿ ಅಪರ್ಣ ಕನ್ನಡವನ್ನು ದುಡಿಸಿಕೊಂಡ್ರು. ಖ್ಯಾತ ಚಲನಚಿತ್ರ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಅವರು ಜಗತ್ತಿಗೆ ತೆರೆದಿಟ್ಟ ಪ್ರತಿಭೆ ಅಪರ್ಣ. ಅಪರ್ಣ ಅವರ ತಂದೆಯವರು ಕನ್ನಡಪ್ರಭದಲ್ಲಿ ಸಂಪಾದಕರಾಗಿದ್ದರು, ಪುರವಣಿ ಸಂಪಾದಕರಾಗಿದ್ದರು, ಪತ್ರಕರ್ತರಾಗಿದ್ದರು. ಬಹುಶಃ ಆ ವಾತಾವರಣದಿಂದಾಗಿಯೋ ಏನೋ ಅಪರ್ಣ ಅವ್ರಿಗೂ ಕೂಡ ಕನ್ನಡದ ಒಡನಾಟ ಬಹಳ ಚಿಕ್ಕ ವಯಸ್ಸಿನಿಂದಾನೇ ಬಹಳ ಚೆನ್ನಾಗಿ ಮೂಡಿ ಬಂತು. ಅಷ್ಟೇ ಚೆನ್ನಾಗಿ ಅವರಲ್ಲಿ ಸಾಹಿತ್ಯಾಸಕ್ತಿ, ಸಂಗೀತಾಸಕ್ತಿ, ಕಲೆಯ ಕುರಿತಾಗಿ ಇದ್ದಂಥ ಅಭಿಮಾನ ಕೂಡ ಮೂಡಿ ಬಂತು. ನಂತರದ ದಿನಗಳಲ್ಲಿ ಬದುಕಿಡೀ ಅವರು ಹೇಗೆ ತಮ್ಮನ್ನು ತಾವು ಕಲೆ, ಸಾಹಿತ್ಯ, ಕನ್ನಡ ಪ್ರೀತಿ ಇವುಗಳಲ್ಲಿ ತೊಡಗಿಸಿಕೊಂಡ್ರು ಅನ್ನೋದನ್ನು ಇಡೀ ಕನ್ನಡ ನಾಡು ನೋಡಿದೆ, ಮೆಚ್ಚಿದೆ. ಅಪರ್ಣ ಅವರ ಅಂತ್ಯಕ್ರಿಯೆಯ ಅಂತಿಮ ಕ್ಷಣಗಳು. ಅವರ ಪಾರ್ಥಿವ ಶರೀರವನ್ನು ಬನಶಂಕರಿ ಚಿತಾಗಾರಕ್ಕೆ ತರಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತ್ಯಕ್ರಿಯೆ ನೆರವೇರಲಿದೆ. ಅಪರ್ಣ ಇನ್ನೂ ಕೇವಲ ನೆನಪಾಗಿ ಉಳಿಯಲಿದ್ದಾರೆ. ಶುದ್ಧ ಕನ್ನಡ ಮತ್ತು ಸ್ಪಷ್ಟ ಕನ್ನಡದ ಮೂಲಕ ನಿರೂಪಣೆಗೆ ಹೊಸ ಭಾಷ್ಯ ಬರೆದಿದ್ದಂತಹ ನಿರೂಪಕಿ ಅಪರ್ಣ. ನಟನೆಯಲ್ಲೂ ಅಷ್ಟೇ, ಸಂಗೀತದಲ್ಲೂ ಅಷ್ಟೇ, ಸಾಹಿತ್ಯಾಸಕ್ತಿಯಲ್ಲೂ ಅಷ್ಟೇ, ಬರಹದಲ್ಲೂ ಅಷ್ಟೇ, ಎಲ್ಲದರಲ್ಲೂ ಸೈ ಅನ್ನಿಸಿಕೊಂಡಿದ್ದವರು. ಸ್ಫುಟವಾದ ಕನ್ನಡದಲ್ಲಿ ನಿರೂಪಣೆ ಮಾಡ್ತಾ ಅಚ್ಚಳಿಯದ ನಿರೂಪಣೆಗೆ ಹೆಸರಾದವರು. ಅದು ಯಾವುದೇ ಕಾರ್ಯಕ್ರಮ ಇರಲಿ, ಸರ್ಕಾರಿ ವೇದಿಕೆಯ ಕಾರ್ಯಕ್ರಮಗಳಾಗಿರಲಿ ಅಥವಾ ಖಾಸಗಿ ಕಾರ್ಯಕ್ರಮಗಳಾಗಿರಲಿ ಅಥವಾ ಬೇರೆ ಯಾವುದೇ ಕಾರ್ಯಕ್ರಮಗಳಾಗಿರಲಿ, ಸಭಾ ಮರ್ಯಾದೆಗೆ ಕಿಂಚಿತ್ತೂ ಚ್ಯುತಿ ಬಾರದಂತೆ ಅದ್ಭುತವಾದ, ನಿರರ್ಗಳವಾದ, ಸರಳ ಸುಂದರವಾದ ನಿರೂಪಣೆಗೆ ಹೆಸರಾದವರು. ಅತ್ಯಂತ ಮೃದು ಭಾಷಿ, ಹಾವಭಾವ ತುಂಬಿದ ನಿರೂಪಣೆಗೆ ಮತ್ತೊಂದು ಹೆಸರು ಅಪರ್ಣ. ಮೃದುವಾದ ಕನ್ನಡ, ಸ್ವಚ್ಛವಾದ ನಿರೂಪಣೆ ಅಷ್ಟೇ ಅಲ್ಲ, ಅಷ್ಟೇ ಮೌಲ್ಯಯುತವಾಗಿ ಸೊಗಸಾಗಿ ಬದುಕಿದರು ಕೂಡ. ಅವರ ಬದುಕು ಕೂಡ ಅಷ್ಟೇ ಸುಂದರವಾಗಿ ಅವರು ಬದುಕಿದರು. ಅಂದರೆ ಬದುಕು ಹೇಗೇ ಇರಲಿ, ಕಷ್ಟ ಬರಲಿ, ಸುಖ ಬರಲಿ, ಅದನ್ನು ಹೇಗೆ ಸುಂದರವಾಗಿ ಮೌಲ್ಯಯುತವಾಗಿ ಬದುಕಬಹುದು, ಯಾರ ಬದುಕು ಕೂಡ ಬದುಕಲಾರದಷ್ಟು ಅಯೋಗ್ಯವಲ್ಲ ಅಂತ ರವಿ ಬೆಳಗೆರೆ ಹೇಳ್ತಾ ಇದ್ರು. ಅಂಥದ್ದೇ ರೀತಿಯಲ್ಲಿ ಬದುಕಿದವರು. ಅಂದರೆ ಬದುಕು ಅನ್ನೋದು ಎಷ್ಟು ಮೌಲ್ಯಯುತವಾದದ್ದು, ಎಷ್ಟು ಅರ್ಥಪೂರ್ಣವಾದದ್ದು ಅಂತ ನಾವು ನೋಡೋದಾದರೆ ಅಪರ್ಣ ಅವರ ಬದುಕನ್ನು ನೋಡಬೇಕು. ಅಷ್ಟು ಚಂದವಾಗಿ, ಅಷ್ಟು ಸೊಗಸಾಗಿ ಬದುಕಿದ್ರು ಅಪರ್ಣ. ಕಾರ್ಯಕ್ರಮಗಳು ಅಂತಂದರೆ ಅವರು ಕೇವಲ ಅದೊಂದು ಪ್ರೊಫೆಷನ್ ಅನ್ನೋ ರೀತಿಯಲ್ಲಿ, ವೃತ್ತಿ ಅನ್ನೋ ರೀತಿಯಲ್ಲಿ ಯಾವತ್ತೂ ನೋಡಲಿಲ್ಲ. ಬದಲಾಗಿ ಅದಕ್ಕೊಂದು ಮೌಲ್ಯ ತುಂಬಿದ್ರು, ಜೀವಕಳೆ ತುಂಬಿದ್ರು, ಭಾವ ತುಂಬಿದ್ರು. ಅಂಥ ಅಪರೂಪದ ವ್ಯಕ್ತಿತ್ವ, ಅಪರೂಪದ ನಿರೂಪಕಿ ಅಪರ್ಣ ವಸ್ತಾರೆ. ಬರಹದಲ್ಲೂ ಅಷ್ಟೇ ಮೃದುವಾಗಿ ಸೂಕ್ಷ್ಮ ಸಂವೇದನೆಯಿಂದ ಬರೀತಾ ಇದ್ರು ಅವರು. ಅಂಕಣಗಳನ್ನು ಬರೆಯುವಾಗ್ಲೂ ಅಷ್ಟೇ ಬಹಳ ಸೂಕ್ಷ್ಮ ಸಂವೇದನೆಯನ್ನು ಅದರಲ್ಲಿ ತುಂಬಿ ಬರೀತಾ ಇದ್ರು. ಅನಂತರ ಅವರ ಸಾಹಿತ್ಯಾಭಿರುಚಿ ಕೂಡ ಬಹಳ ಸೊಗಸಾಗಿತ್ತು. ಇನ್ನು ಬಿಗ್ ಬಾಸ್ನಂಥ ಕಾರ್ಯಕ್ರಮಕ್ಕೂ ಕೂಡ ಅವರು ಹೋಗಿದ್ರು. ಇನ್ನು ನಟನೆಯಲ್ಲೂ ಕೂಡ ಹಲವು ಬಗೆಯ, ಅಂದರೆ ಮಲ್ಟಿಪ್ಲಿಸಿಟಿ ಅಂತ ಏನು ಹೇಳ್ತೀವಲ್ಲ ನಾವು, ಬದುಕಿಗೆ ಮಲ್ಟಿಪ್ಲಿಸಿಟಿ, ಬಹು ಆಯಾಮದ ಬದುಕು ಯಾವತ್ತೂ ಸೊಗಸಾಗಿರುತ್ತೆ. ಅಂಥ ಒಂದು ಬಹು ಆಯಾಮದ ಬದುಕನ್ನು ಬದುಕಿದವರು ಅಪರ್ಣ.
ಅಪರ್ಣಾ ಅವರ ಅಂತ್ಯಕ್ರಿಯೆ ನೆರವೇರ್ತಾ ಇರುವಂಥ ಸಂದರ್ಭ ವೀಕ್ಷಕರೇ, ನಾವು ಅಪರ್ಣಾ ಅವರ ಬದುಕನ್ನು ನೋಡಬೇಕು. ಹೇಗೆ ಬದುಕಿದ್ರು ಅವರು ಅಂತ ನೋಡಬೇಕು, ಹೇಗೆ ಮಾತನಾಡಿದ್ರು, ಹೇಗೆ ಜೀವಿಸಿದ್ರು ಅನ್ನುವಂಥದ್ದನ್ನು ನೋಡಬೇಕು, ಹೇಗೆ ಒಡನಾಡಿದ್ರು. ಕನ್ನಡ ಭಾಷೆಯ ಜೊತೆಗೆ ಅವರು ಒಡನಾಡಿದ ರೀತಿ ಇರಬಹುದು, ಬದುಕಿನ ಜೊತೆ ಅವರು ಒಡನಾಡಿದ ರೀತಿ ಇರಬಹುದು, ಜನಗಳ ಜೊತೆ ಅವರು ಒಡನಾಡಿದ ರೀತಿ ಇರಬಹುದು. ಹೇಗೆ ಒಡನಾಡಿದರು, ಎಷ್ಟು ಚಂದವಾಗಿ ಬದುಕಿದ್ರು ಅನ್ನೋದನ್ನು ನಾವು ನೆನಪಿಟ್ಟುಕೊಳ್ಬೇಕು. ಇವತ್ತು ಅಪರ್ಣಾ ನಮ್ಮೊಂದಿಗೆ ಇಲ್ಲ ಅಂತ ಹೇಳಬಹುದು, ಆದರೆ ಅವರು ಬದುಕಿದ ರೀತಿ, ಅವರು ಉಳಿಸಿ ಹೋಗ್ತಾ ಇರ್ತಕ್ಕಂಥ ಪ್ರೇರಣೆ, ಅವರು ಹಾಕಿಕೊಟ್ಟ ಸನ್ಮಾರ್ಗ, ಅವರು ನಿರೂಪಿಸಿದ ಮಾದರಿ ಇದೆ ಅಲ್ಲ, ಇದು ಯಾವತ್ತಿಗೂ ಕನ್ನಡಿಗರಿಗೆ ಉಳಿಯುತ್ತೆ. ಕನ್ನಡದ ಮಕ್ಕಳು ಇದನ್ನು ನೋಡಬೇಕು, ಅಪರ್ಣಾ ಅವರ ನಿರೂಪಣೆಯನ್ನು ನೋಡಬೇಕು. ಎಷ್ಟು ಚಂದವಾಗಿ ಕನ್ನಡವನ್ನು ಮಾತನಾಡಬಹುದಲ್ವಾ, ಎಷ್ಟು ಚಂದದ ಭಾಷೆ, ಎಷ್ಟು ಜೀವ ತುಂಬಿದ ಭಾಷೆ ಇದು ಅನ್ನೋದು ತಿಳಿಯೋದು ಅಪರ್ಣಾ ಅಂಥವರ ನಿರೂಪಣೆಯನ್ನು ನೋಡಿದಾಗ. ಬಹುಶಃ ಅಪರ್ಣಾ ಅವರ ಜೀವನ ಪ್ರೀತಿ ಇತ್ತಲ್ಲ, ಅದು ಇದೆಲ್ಲಕ್ಕೂ ಕಾರಣ ಅಂತ ಅನಿಸುತ್ತೆ. ಅವರ ಪ್ರತಿಯೊಂದು ಅಭಿವ್ಯಕ್ತಿಯಲ್ಲೂ, ಅದು ಮಾತಿನ ಅಭಿವ್ಯಕ್ತಿ ಇರಬಹುದು, ಬರಹದ ಅಭಿವ್ಯಕ್ತಿ ಇರ್ಬೋದು, ನಟನೆ ಇರ್ಬೋದು, ಅಪರ್ಣಾ ಅವರು ಮಾಡಿದ ಪ್ರತಿ ಅಭಿವ್ಯಕ್ತಿಯಲ್ಲೂ ಕೂಡ ಆ ಜೀವನ ಪ್ರೀತಿ ಎಷ್ಟು ಸುಂದರವಾಗಿ ಸೊಗಸಾಗಿ ಪ್ರತಿಫಲನಗೊಳ್ತಾ ಇತ್ತು ಅನ್ನೋದನ್ನು ನೋಡಿದ್ರೆ ಅವರು ಎಂಥ ಜೀವ ಆಗಿದ್ರು, ಎಂಥ ವ್ಯಕ್ತಿ ಆಗಿದ್ರು ಅನ್ನೋದು ತಿಳಿದು ಬರುತ್ತೆ. ರೇಡಿಯೋ ಜಾಕಿ ಕೂಡ ಆಗಿದ್ರು, FM-ನಲ್ಲಿ ಕಾರ್ಯನಿರ್ವಹಿಸಿದ್ರು, ಚಂದನದ ಮುಖಾಂತರ ನಿರೂಪಣಾ ವೃತ್ತಿಗೆ ಕಾಲಿಟ್ಟವರು. ಅನಂತರ ಅದೆಷ್ಟು ಆಯಾಮಗಳಿಗೆ ಜೀವನವನ್ನು ತೆರೆದಿಟ್ರು, ಬದುಕನ್ನು ತೆರೆದಿಟ್ರು ಅಂತ ನೋಡಿದ್ರೆ ಖುಷಿ ಆಗತ್ತೆ. ಇಷ್ಟು ಸುಂದರವಾಗಿ ಬದುಕಬಹುದಲ್ಲ ಅಂತ, ಇಷ್ಟು ಅವ್ರು ಬಹಳ ಸರಳವಾಗಿ ಬದುಕಿದ್ರು. ಯಾರೇ ಹೋಗಿ ಅಪರ್ಣಾ ಅವ್ರನ್ನ ಮಾತನಾಡಿಸಿದ್ರು ಭಾಳ ಒಂಥರ ಪ್ರೀತಿಯಿಂದ ಮಾತನಾಡ್ತಾ ಇದ್ರು, ಅತ್ಯದ್ಭುತವಾಗಿ ಅಡುಗೆ ಮಾಡ್ತಾಯಿದ್ರು, ಆತಿಥ್ಯಕ್ಕೆ ಹೆಸರುವಾಸಿಯಾಗಿದ್ರು, ಮನೆಗೆ ಯಾರೇ ಬಂದರೂ ಬಹಳ ಪ್ರೀತಿಯಿಂದ ಮಾತನಾಡ್ತಾ ಇದ್ರು. ಅಂತ್ಯಕ್ರಿಯೆಯ ಅಂತಿಮ ವಿಧಿವಿಧಾನಗಳು ನಡೀತಾ ಇದ್ದಾವೆ ಬನಶಂಕರಿಯ ಚಿತಾಗಾರದಲ್ಲಿ. ಅಪರ್ಣಾ ಅವರ ಅಂತ್ಯಕ್ರಿಯೆಯ ಅಂತಿಮ ಕ್ಷಣಗಳು. ಅವರ ಶರೀರವನ್ನು ಬನಶಂಕರಿಯ ಚಿತಾಗಾರಕ್ಕೆ ತರಲಾಗಿದೆ, ಪಾರ್ಥಿವ ಶರೀರವನ್ನು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಪರ್ಣಾ ಅವರ ಅಂತ್ಯಕ್ರಿಯೆ ನೆರವೇರಲಿದೆ. ಯಾವತ್ತಿಗೂ ಕೂಡ ಧ್ವನಿಯಾಗಿ ಅಪರ್ಣಾ ನಮ್ಮೊಟ್ಟಿಗೆ ಇದ್ದೇ ಇದ್ದಾರೆ, ಭಾವವಾಗಿ ಅಪರ್ಣಾ ನಮ್ಮೊಟ್ಟಿಗೆ ಇದ್ದೇ ಇದ್ದಾರೆ. ಅವರು ಉಳಿಸಿ ಹೋದ ಜೀವನ ಪ್ರೀತಿ ಯಾವತ್ತಿಗೂ ಕೂಡ ನಮ್ಮೊಟ್ಟಿಗೆ ಇದ್ದೇ ಇರುತ್ತೆ. 1984ರಲ್ಲಿ ಮಸಣದ ಹೂವಿನಲ್ಲಿನ ಅವರ ಅಭಿನಯ, ಅವರ ಕಣ್ಗಳಲ್ಲಿನ ಭಾವಾಭಿವ್ಯಕ್ತಿ ಯಾವತ್ತಿಗೂ ಕೂಡ ಜನಮನದಲ್ಲಿ ಹಾಗೇ ಹಸಿರಾಗಿರುತ್ತೆ. ಅಷ್ಟು ಇಂಟೆನ್ಸ್ ಆದಂಥ ಒಂದು ತೀವ್ರವಾದಂಥ ಅಭಿನಯವನ್ನು ಪುಟ್ಟಣ್ಣ ಕಣಗಾಲ ಅಪರ್ಣಾ ಅವರಿಂದ ತೆಗೆಸಿದರು. ಅವರು ಕೂಡ ಅಷ್ಟೇ ಚೆನ್ನಾಗಿ ಅಭಿನಯಿಸಿದರು. ಆನಂತರ ಅನೇಕ ದಾಖಲೆಗಳನ್ನು ನಿರ್ಮಿಸಿದವರು ಅಪರ್ಣಾ. ಅತ್ಯಂತ ಹೆಚ್ಚು ಕಾರ್ಯಕ್ರಮಗಳನ್ನು ಕನ್ನಡದಲ್ಲಿ ನಿರೂಪಣೆ ಮಾಡಿದಂಥವರು, 7,000ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ಕನ್ನಡದಲ್ಲಿ ನಿರೂಪಣೆ ಮಾಡಿದಂತಹ ನಿರೂಪಕಿ. 98ರಲ್ಲಿ ದೀಪಾವಳಿ ಪ್ರಯುಕ್ತ ಸತತವಾಗಿ 8 ಗಂಟೆಗಳ ಕಾಲ ನಿರೂಪಣೆಯನ್ನು ಮಾಡಿದ್ರು.